ಸರ್ ಕುಮಾರಸ್ವಾಮಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ಮಂಡ್ಯದಲ್ಲಿ ನಿಲ್ಲುವಂತದ್ದು ಅದು ದೇವರ ಏನೇ ನಿಂತ್ಕೋತಾ ಇದ್ದೀವಿ. ಅವ್ರ ಮಗನ್ ನಿಲ್ಸಿದ್ದು ಯಾವ ಇಚ್ಛೆ? ಅವ್ರ ಮಗನ ಸರಿ ಇದೆ, ಅವ್ರ ಮಗನ್ ನಿಲ್ಸಿದ್ದಪ್ಪ. ಆಗ ಯಾವ ಇಚ್ಛೆ ಇತ್ತೆ? ಯಾರ ಇಚ್ಛೆನೇ ಆಗ? ಹೇಳಪ್ಪ ನೀನು. ಈ ತರದ ಎಮೋಷನಲ್ ಎಲ್ಲ ವರ್ಕ್ ಆಗುತ್ತಾ? ಇವೆಲ್ಲ ಏನು ವರ್ಕ್ ಆಗಲ್ಲ. ಈಗ ಹೋದ್ ಸಾರಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅಲ್ವಾ? ಆಮೇಲೆ ಆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವ್ರ ಮಗನ ನಿಲ್ಲಿಸಿ ಮಂಡ್ಯದಲ್ಲಿ ಸೋತರಲ್ವಾ? ಈಗ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವನೇ ನಿಂತ್ಕೊಂಡ್ರೆ ಗೆದ್ಬಿಡ್ತಾರ? ಹೇಳಿ, ನೀವೇ ಹೇಳಿ. ಮೈಸೂರಿನಲ್ಲಿ ಯಾರಿಗೆ ಹಾಕಿದ್ರಂತೆ ಓಟ ಅವರು? JDSನವರು. ಅಲ್ಲಿ ಯಾರಿಗೆ ಚೂರಿ ಹಾಕಿದ್ರು? ಬಟ್ ಅವ್ರು ಓಪನ್ ಒಪ್ಕೋತಾ ಇದಾರೆ ಬಿಡಿ, ನಾವೇ ಸಪೋರ್ಟ್ ಮಾಡಿದ್ವಿ ಅಂತ ಒಪ್ಕೋತಾ ಇದ್ದಾರೆ. ಯಾರು? ನಾವು ಬಿಜೆಪಿ. ಮತ್ತೆ ಅವ್ರು ಚೂರಿ ಹಾಕಿದಕ್ಕೆ ಅಂದ್ರೆ ನಾವು ಸಪೋರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅಜೀಮಿಂಗ್ ಪರ್ಯಾರಿಗೆ ಮಾಡಿದ್ರೆ ಅದು ಇಲ್ಲಿ ಒಪ್ಕೊಳ್ಳೋದು, ಅಲ್ಲಿ ಒಪ್ಕೊಳ್ಳಲ್ಲ ಅಂದ್ರೆ ಹೇಳಪ್ಪ ನೀವೇ. ಅಲ್ಲಿ ಮಗ ಇದ್ದಲ್ಲ, ಮಗ ಇದ್ರೆ ಪ್ರಿನ್ಸಿಪಲ್ ಒಂದೇ ಅಲ್ವೇನೆಯ? ಎಲ್ಲ ಕಡೆ ಪ್ರಿನ್ಸಿಪಲ್ ಒಂದೇ ಅಲ್ಲ. ಮೈಸೂರು ಆಗ್ಬೋದು, ಮಂಡ್ಯ ಆಗ್ಬೋದು, ತುಮಕೂರು ಆಗ್ಬೋದು, ಹಾಸನ ಆಗ್ಬೋದು. ನಾನು ಹಾಸನದಲ್ಲಿ ಹೋಗಿ ಕೆಲಸ ಮಾಡಿದವ್ರು ಗೆಲ್ತಿದ್ರ? ಪ್ರಜ್ವಲ್ ರೇವಣ್ಣ ಗೆಲ್ತಿದ್ರ ಹೋದ್ ಸರಿ? ನಾನು ಹೋಗಿ ಕ್ಯಾಂಪೇನ್ ಮಾಡಿದೆ ಹೋದ್ರೆ ಗೆಲ್ಲಕ್ ಆಯ್ತಿತ್ತ? ಈ ವಿಚಾರಗಳು ನಮಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಮೈತ್ರಿ ವಿಚಾರಕ್ಕೆ. ಆದಾಗ್ಯೂ ಯಾವ ಕಾರಣಕ್ಕಾಗಿ ಮೈತ್ರಿ ಮಾಡ್ಕೊಂಡಿದ್ದು ಸರ್? ನಾವು ಸಮ್ಮಿಶ್ರ ಸರ್ಕಾರ ಇದ್ವಲ್ಲ, ಆಗ ಅದಕ್ಕೋಸ್ಕರ ಮೈತ್ರಿ ಮಾಡ್ತೀವಿ. ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಅದಕ್ಕೋಸ್ಕರ ಮೈತ್ರಿ ಮಾಡ್ಕೊಳ್ಳಿ.